ಸರಿ ಇಲ್ಲ ಇದು ಹೆಣ್ಣು ಬೈತದೆ. ವಾಟ್ ಹ್ಯಾಪಂಡ್? ಟಾರ್ಪಲ್ ಕಟ್ಟಕ್ ಒಂದ್ಸಲ ಬ್ಲಾಕು. ದೀಪಕ್ ಬೇರೆ ಶೈನು ಅಲ್ಲ, ದೀಪಕ್ ಬೇರೆ ಶೈನು, ಫುಲ್ ಶೈನಿಂಗ್ ಅಲ್ಲ. ಹಾ, ಇನ್ನೊಂದು ಬಂತು, ಹಳೆ ಪಾತ್ರೆ ಸಾಮಾನು. ಮಚ್ಚ ಎಲ್ಲ ಟೈರ್ ಆಗಾರ ಹಾಕಿ ಬಂದ್ರೆ ಅವ್ನ್ ಟೈರ್ ಆಗಾರ ತಕ್ಕೊಂಡು ಓಡಾಡ್ತೇನೆ. ದೀಪಕ್ ಬೇಕಾರೆ ಮಚ್ಚ ನನ್ ಗಾಡಿ ಎಳಿತಾ ಇಲ್ಲ, ಇದು ಹಾಕಿದ್ಮೇಲೆ ಭಾರ ಆಗಿದೆ ಅನ್ಸುತ್ತೆ ಅಂತಾನೆ. ಓಕೆ, ಇವಾಗ ನಾವು ಹೊರಟಿದ್ದೀವಿ ಜಮ್ಮು ಕಡೆ, ಜಮ್ಮು ಮತ್ತೆ ಶ್ರೀನಗರ್. ಕರೆಕ್ಟ್ ಅಲ್ಲ, ಜಮ್ಮುನೇ ಇದ್ದೀವಿ ಇವಾಗ. ಶ್ರೀನಗರ್ ಅಂಡ್ ಕಾರ್ಗಿಲ್ ಕಡೆ ಹೊರಟಿದ್ದೀವಿ. ನಮ್ಮ ರಿಯಲ್ ಲಡಾಖ್ ಎಕ್ಸ್ಪೆಂಡಿಚರ್ ಶುರುವಾಗದೆ ಇಲ್ಲಿಂದ. ಅಕ್ಷಯ್ ಬ್ರೋ ಏನ್ ಹೇಳ್ತೀರಾ? ಟೀ ಕೊಡಿ ಆಮೇಲೆ ಹೇಳ್ತೀನಿ ಅಂತೀರಲ್ಲ. ಆಯ್ತು, ಟೀ ಕುಡಿಯೋಣ ಅಂತ ಟೀ ಆರ್ಡರ್ ಮಾಡಿದ್ವಿ. ರಾತ್ರಿ ಒಬ್ಬೊಬ್ರು ಬರೋಕೆ ಒಂದೊಂದು ಟೈಮ್ ಆಯಿತು. ನಾವು ಬಂದಿದ್ವಿ 11 ಗಂಟೆಗೆ, ಸೊ ಮಂಕಣೋಷ್ಟೊತ್ತಿಗೆ 1:30 ಆಯಿತು. ಅವರೆಲ್ಲ ಬಂದಿರೋದು 2:15ಗೆ. ಸೊ ಅದಕ್ಕೆ ಸ್ವಲ್ಪ ನಿದ್ದೆ ಮಾಡಲಿ ಅಂತ ಲೇಟಾಗಿ ಹೊರಟಿದ್ದೀವಿ. ಇವಾಗ ನೆಕ್ಸ್ಟು ಎಲ್ಲ ಹೋಗ್ಬೇಕು, ಶ್ರೀನಗರ ಹೋಗ್ಬೇಕು. ಶ್ರೀನಗರದಿಂದ ಒಂದು 200 ಕಿಲೋಮೀಟರ್ ಆಗುತ್ತೆ. ಅದಾದಮೇಲೆ ನಾವು ಲೇ ಕಡೆ ಹೋಗ್ಬೇಕು. ಲೇ ಅಲ್ಲ, ಕಾರ್ಗಿಲ್ ಹೋಗ್ತೀವಿ ಇವತ್ತು. ಸೊ ಕಾರ್ಗಿಲ್ 200 ಆಗುತ್ತೆ. ಟೋಟಲ್ 10 ಅವರ್ಸ್ ರೈಡ್ ತೋರಿಸ್ತೈತೆ. ಅರೌಂಡ್ 11 ಅವರ್ಸ್ ಆಗುತ್ತೆ ಪಕ್ಕ ನಮಗೆ. ನಾವು ಸ್ಟಾಪ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗೋದ್ರೊಳಗಡೆ. ಸೊ ಈ ಬ್ಯಾಗ್ ಎಲ್ಲ ಟೈ ಮಾಡೋದಕ್ಕೆ ಮಿನಿಮಮ್ 1.5 ಅವರ್ ಅಂತೂ ಬೇಕು. ಸೊ ಅದಕ್ಕೆ ಇದು ಬಫರ್ ಟೈಮ್ ಅಂತಾರ ನೋಡಿ. ಇಲ್ಲಿ ಸರ್ಕಸ್ಸು ಇಲ್ಲಿ ನೋಡಿ, ಇದೇ ಮಾಡೋದು. ಇಲ್ಲಿ ಏನೂ ಹಾಕೊಂಡಿಲ್ಲ, ಗ್ಲೌಸ್ ಹಾಕೊಂಡು ನಿಂತಾರೆ. ಇನ್ನು ಹೆಂಗ್ ಮಾಡ್ತಾರೆ? ಇರೋ ಗ್ಲೌಸ್ ನ ತೆಗೆದ್ರೆ ಜನ ಗ್ಲೌಸ್ ಹಾಕಿ ನಿಂತವ್ರೆ ಇಲ್ಲಿ. ಟೀಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಟೀ ಬರ್ಲಿ ಬಂದ್ರೆ ನೋಡಿ, ಯುದ್ಧಕ್ಕೆ ರೆಡಿ ಆಯ್ತಾ ಇದಾರೆ ಬ್ಲಾಕ್ ಕಮಾಂಡ್ ಅವರು. ತಿಂಡಿ ತಿನ್ಕೋಬಿಡೋಣ. ತಿಂಡಿ ಹಾ ಏನು? ಹಾಂ, ಇದೊಂದು ಸ್ವಲ್ಪ ಹೊತ್ತು ಅಷ್ಟೇ ಸೆಕೆ, ಆಮೇಲೆ ಹೋಯ್ತದೆ. ಟ್ಯಾಂಕ್ನಾಗ ಇರಲಿ ಅಲ್ವಾ ರಾಂಚ್? ಏನೋ ಅಲ್ಲ ಏನಿಲ್ಲ ಅಲ್ಲ ಅದ್ರಲ್ಲಿ. ಎಲ್ಲೈತಿಲ್ಲ, ಒಳಗೆ ಹೋಗ್ಬೇಕು, ಆ ಕಡೆ ಹೋಗ್ಬೇಕು. ಸರಿ ತಾಳವ. ಲಾರಿ ನೋಡ್ರಪ್ಪ, ಲಾರಿನೇ ನಿಲ್ಸ್ಬಿಟ್ಟವ್ರು ನೋಡು ಮಂಚ. ಮೇಲೆ ಹತ್ತಿರ ಇಕ್ತಾರೆ ನಿನಗೆ. ಹಾ, ಸಿಗುತ್ತೆ ನಡ್ರಿ. ಬರೀ ಡೌಟಲ್ಲೇ ಇರ್ತಾಳೆ. ಪಂಜಾಬಿ ಹವೇಲಿಯಲ್ಲಿ ಇದೀವ್ರಪ್ಪ ನೋಡಿ. ಒಳಗಡೆ ಹಿಂಗೈತೆ. ತೋರಿಸಿದ್ದು ಬೇರೆ ಅನ್ಸುತ್ತೆ. ಅವ್ರು ತೋರಿಸಿದ್ರಲ್ಲಿ ಒಳಗಡೆ ಲಾರಿ ಇತ್ತು. ಹಾಂ, ಆ ಸೈಡಲ್ಲಿ ಎಲ್ಲೋ ಇರೋದು. ಸೊ ನಾನು ಅದೇ ಅಂದ್ಕೊಂಡಿದ್ದೆ, ಅದಲ್ಲ. ಸಿಮಿಲರ್ ಕೈಂಡ್ ಆಫ್ ಹಂಗೆ ಐತೆ. ಅಲ್ಲೊಂದು ಲಾರಿ ಕೂಡ ಹೊರಗೆ ನಿಲ್ಸವ್ರೆ. ಇವಾಗ ಬಿಲ್ ನೋಡಿ ದಂಗಾಗಿ ಅಲ್ಲಿ ಬಿತ್ತು ನೋಡಲ್ಲಿ. ಜಾಕೆಟ್ ವೈಟಿಗೆ ಲಾಕ್ ಮಾಡಿದ್ದಾರೆ ಲಾರಿನ. ಮಾಡೋಣ ಅಂತ ಇದ್ದೆ, ಜಾಕೆಟ್ ವೈಟಿಗೆ ಚೇರೇ ಬೀಳ್ತೇವೆ. ಇನ್ನು ನಾವು ಹೆಂಗ್ ಹೊತ್ಕೊಂಡು ಓಡ್ತಿರ್ಬೇಡ ಅವನ್ನ. ಅವತ್ತು ಡಾಬಾದಲ್ಲೂ ಅಷ್ಟೇ ಪ್ಲಾಸ್ಟಿಕ್ ಚೇರಿಗೆ ಒಂದಕ್ಕೆ ಹಾಕಿದ್ದೆ, ಹಂಗೆ ತೋಪಂದು ನಾನೇ ಬೀಳ್ತಿದ್ದೆ. ಹಿಂಗೆ ನಿಂತ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ಆ ಜಾಕೆಟ್ ಹೊತ್ಕೊಂಡೆ ಸೊಂಟ ಹಿಂಗೆ ಇರೋದು. ನಮ್ಮ ಅಡಪಗಳೆಲ್ಲ ಹಿಂಗಿದಾವೆ ಮಚ್ಚ. ಇಲ್ಲಿ ಒಳಗೆ ಬಂದರೆ ಎಲ್ಲ ಹೆಂಗೆ ನೋಡ್ತಾವ್ರು ಗೊತ್ತಾ? ಏನು ಹಿಂಗೆ ಗೊತ್ತೇ ಇರಲ್ಲ ಇವರು ಅಂತ. ಒಬ್ಬ ಹುಡುಗ ಬಂದ್ಬಿಟ್ಟು ಅಂಕಲ್ ಬೈಕ್ ಕೌನ್ಸಾಯ ಅಂದ. ಅಂಕಲ್ ಮತ್ತು ಬೋಲೋ ಪೇಲೆ ಅಂದೆ. ಏಯ್ ಅಂಕಲ್ ಅಂತಾನೆ ಹೇಳೋದು ನಾವು. ಹೆಂಗಿದೆಯಾ ನೋಡ. ಮುಂಚೆ ಹುಡುಗರು ಅಲ್ಲ, ಹುಡುಗಿ ನೋಡಕ್ ಶುರು ಮಾಡಿರೋ ಅಂಕಲ್ಲೇ. ದೀಪಕ್ ಹುಡುಗನ ಇನ್ನ क्या चाहिए रे आपको? वाईफाई पासवर्ड दुनिया ಆರ್ಡ್ರ್ ಮಾಡಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ. ಬೇಗ ಕೊಡ್ತಾರೆ ಅಂದ್ಕೊಂಡಿದ್ದೀವಿ. ಏಸ್ಥೆಟಿಕ್ ಆಗಿದೆ.
ಹಾಂ ಟೀಕೆ ಸರ್. ಹಾಂ ಸಾಂಗ್ ಯಾವ್ದಕ್ಕೆ ನೋಡಿ ಆಗಿರೋದು, ಅದು ಲ್ಯಾಂಡ್ ಸ್ಲೈಡ್ ಆಗಿರೋದು ಒಂದೇ. ಅಲ್ಲಿ ನೋಡಿ ಮನೆ ಎಲ್ಲಿದ್ದಾವೆ, ಆ ಮನೆಗಳೇ ಬರಲ್ವಾ ಜೊತೇಲಿ? ನಾವೇನೇನು ಮಾತಾಡ್ತೀವೋ ಅದೆಲ್ಲ ಕ್ಯಾಮ್ರಾದಲ್ಲಿ ನಿಮಗೆ ಹಂಗೆ ಅನ್ಸಲ್ಲ ಬಾಯ್ಸ್. ಆ ಥರ ಇರುತ್ತೆ ಇಲ್ಲಿ ನೋಡೋದಕ್ಕೆ ಬರೀ ಕಣ್ಣಲ್ಲಿ. ನೋಡಿ ಅಲ್ಲಿ ಅದಕ್ಕೆ ಇಲ್ಲೆಲ್ಲ ರೋಡ್ ಕ್ಲೋಸ್ ಆಗೋದು ಅವಾಗವಾಗ. ಈ ಥರ ಲ್ಯಾಂಡ್ ಸ್ಲೈಡ್ ಆದರೆ ಏನೇನು ನಾವೆಲ್ಲ ಟೈನಿ ಈ ಬೆಟ್ಟಗಳ ಮುಂದೆ. ಪೆಟ್ರೋಲ್ ಹಾಕ್ಸ್ಬೋಣ, ಹಾಫ್ ಟ್ಯಾಂಕ್ ಆಗೈತೆ. ಪೆಟ್ರೋಲ್ 2968 ಆಗೈತೆ ಕಿಲೋಮೀಟರ್ಸ್. ಇಲ್ಲೇ ಐತಿ. ಅವ್ವ ಸಾರಿ ಬಂಗಾರು ಬೈದು ಬಿಡ್ತಾಳೆ. ಸರಿ ಇಲ್ಲ ಇದು ಹೆಣ್ಣು ಬೈತದೆ. ವಾಟ್ ಹ್ಯಾಪೆಂಡ್? ಇನ್ಮೇಲಿಂದ ಎಲ್ಲೆಲ್ಲಿ ಫ್ಯೂಲ್ ಸಿಗುತ್ತೆ ಅಲ್ಲೆಲ್ಲ ಫ್ಯೂಲ್ ಹಾಕ್ಸ್ಕೊಂತಾರಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಹಂಗಲ್ಲ, ಒಂದು ಹಾಫ್ ಟ್ಯಾಂಕ್ ಆದ ತಕ್ಷಣ. ಸೊ ಇವಾಗ ನೋಡಿ ಕರೆಕ್ಟಾಗಿ 7 ಲೀಟ್ರ್ ಹಿಡಿತು. ಹತ್ತಿರ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್ ಇದಲ್ಲ. ನೋ ಪಾರ್ಕಿಂಗ್, ನೋ ಓವರ್ ಸ್ಪೀಡಿಂಗ್. ಓಕೆ, ಯಾರೋ ವಿಸಲ್ ಹೊಡಿತಾರದು. ಫಾಗ್ ಲೈಟ್ ಬೇರೆ ಮುಚ್ಚಿಬಿಟ್ಟಿದ್ದೀವಿ ಎಲ್ಲ. ಏನು ಕ್ರೇಜಿ ಆಗಿರೋ ಗುರು ಟನಲ್ಸು. ಯಪ್ಪ ಮುಗೀತ್ರಪ್ಪ. ಏನೋ 4 ಕಿಲೋಮೀಟ್ರ್ ಇರ್ಬೋದಾ? 4 ಕಿಲೋಮೀಟ್ರು. ಯಪ್ಪ ಸಖತ್ತಾಗಿತ್ತು ಫೀಲಿಂಗ್ ಒಂಥರ. ಸೂಪರ್ ಬೈಕ್ ತರಬೇಕು ರಂಜ್ ಟನಲ್ ಒಳಗಡೆ ಅಂತ. ಹಾಂ ಬರ್ತೀನಿ ಸೂಪರ್ ಬೈಕಲ್ಲಿ ಬರ್ತೀನಿ ಪಕ್ಕ. ಎಕ್ಸಾಸ್ಟ್ ಸೌಂಡ್ ಕೇಳ್ತೀನಿ. ಇನ್ಲೈನ್ 3 ಅಥವಾ ಇನ್ಲೈನ್ 4 ಅಥವಾ ಯಾಕೆ 2 ಕೇಳೋಣ. ನೀನು 3 ಅಲ್ಲ, ನೀ 4ಅಲ್ಲಿ ಬಾ, ನಾ 3ಅಲ್ಲಿ ಬರ್ತೀನಿ. ಸುಮ್ಮನೆ ಸೌಂಡು ಓಹೋ ಅಯ್ಯೋ ಬೆಟ್ಟ. ಫಸ್ಟು ನದಿ ನೋಡ್ತಾ ಇದ್ದೀವಿ, ನೀರು ಹರಿತಿರೋದು ಈ ಸೈಡಲ್ಲಿ ತಾನೇ. ಅದೇ ನದಿನಾ? ತೇವಿ ನದಿನೇನಾ? ನೋಡಿ ಚೆನ್ನಾಗು. ಹಾಂ, ಚನಾಬ್ ನದಿ ಅಂತ ಇದು. ಏನೇನು ಹೆಸರಿಟ್ಟಿರ್ತಾರೋ ಏನೋ, ಡಿಫ್ರೆಂಟ್ ಹೆಸರುಗಳು. ನನಗೆ ಪ್ರೊನೌನ್ಸ್ ಮಾಡೋದೇ ಕಷ್ಟ, ನೆನ್ಪಿಟ್ಕೊಳ್ಳೋದಿಲ್ಲಿ. 3010 ಕಿಲೋಮೀಟ್ರ್ ಆಗೈತೆ ಕರೆಕ್ಟಾಗಿ ಇಲ್ಲಿಗೆ.
ಹಿಮಾಲಯಾಸಿಂದನೇ ಬರ್ತಿರೋದು ಅನ್ಸುತ್ತೆ ಇದನ್ನು ಮೋಸ್ಟ್ಲಿ. ಓ ಮೈ ಗಾಡ್, ಈ ಬೇಸಿಗೆ ಇನ್ನೂ ಮಳೆಗಾಲ ಶುರುವಾಗಿಲ್ಲ ಅನಿಸುತ್ತೆ. ಈಗಲೇ ನದಿ ಹೆಂಗೆ ಹರಿತೈತೆ ಗೊತ್ತಾ. ಇಷ್ಟು ದೊಡ್ಡ ನದಿ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಲಾ 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 ಇನ್ನೇನು ಸ್ವಲ್ಪ ಸಮಯದಲ್ಲೇ ಸ್ನೋ ಕ್ಯಾಪ್ ಮೌಂಟೇನ್ಸ್ ಕಾಣಿಸೋಕೆ ಶುರುವಾಗುತ್ತೆ ಬಾಯ್. ಹಂಗೆ ಗೂಸ್ ಬಂಪ್ಸ್ ಬರ್ತಾ ಇದ್ದಾವೆ ಎಲ್ಲ. ಅಲ್ಲ ಇವನು ಯಾರು? ಏ ಭಯ್ಯ ಕ್ಯಾಯ್ ಬೋರ್ಡ್ ಹಾಕ್ಕೊಂಡು ಎಳ್ಕೊಂಡು ಹೋಯ್ತು ನೋಡಿ ಇಲ್ಲಿ. ಓ ಮೈ ಗಾಡ್, ಇಲ್ಲಿ ನೋಡ್ರಿ ಕಲ್ಲು ಬೀಳಬಾರ್ದು ಅಂತ ಇದಾಕವ್ರೆ ಮೆಶ್ಶು. ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಅದು ನೋಡು. ಬೆಂಗಳೂರು ಮೆಟ್ರೋ ಕೆಳಗೆ ಹೋದಂಗೆ ಇದೈತಿ. ಅಲ್ಲೆಲ್ಲ ಹೋಗಿ ಮನೆ ಕಟ್ಟೋರಲ್ಲಪ್ಪ ಇವ್ರಾಮ. ಅಷ್ಟು ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತಾರೆ, ನೋಡಿದ್ರೆ ಅಷ್ಟು ಹೈಟಲ್ಲಿ ಮನೆ ಕಟ್ಟವ್ರೆ. ಶ್ರೀನಗರಿನ 130 ಏನೋ ಆಯ್ತಲ್ಲ. ಡ್ರೈವರ್ ಆ ಕಡೆ ಇರ್ತಾನೆ ಕಣ, ಎಲ್ಲೂ ಹೋಗೋಣಂತೆ. ನಮ್ದೇನು ಗಾಡಿ ಅದೇನು ಸೈಕಲ್ಲ. ಅಯ್ಯಯ್ಯೋ, ಈ ಕಡೆ ಬರಬಾರ್ದಿತ್ತು. ಬಂದ್ರ ಅವರು? ಹಂಗೆ ಸಂದಿಲ್ ತೋರಿಸ್ಬೋದು ಬರ. ಏನೋ ಆಗೈತೆ ಗುದ್ಕೊಂಡವ್ರು. ಹೆಂಗೈತೆ ಆ ಕಡೆಗೆ? ಏನು ಯಾರ್ದು? ಏನಾಗಲ್ಲ, ಅದೆಲ್ಲ ಇದು ಡಸ್ಟಿಗೆ. ಹಾಂ, ಧೂಳು ಧೂಳು. भैया श्रीनगर जाने का? श्रीनगर श्रीनगर ठीक है. ಎಣ್ಣೆ ಹೊಡೆದ್ಬಿಟ್ಟವು ಗಾಡಿಗಳು ಗಮ್ ಅಂತ ಐತೆ. ನೋಡಿ ಯೂಟ್ ಅಂತ ತೋರಿಸ್ತೈತೆ ಗೂಗಲ್ ಮ್ಯಾಪು. ಹೌದಾ? ಓಕೆ. ಓಹೋ ಹೋ, ಧೂಳು, ಫುಲ್ ಧೂಳು ಧೂಳು ಧೂಳು.
ಈ ಬಣ್ಣ ಏನಪ್ಪ ಸೆಟಪ್ ಈ ಥರ ಮಾಡೈತೆ. ಇನ್ನೂ 4 ಜನ ಕೂಡ್ಸ್ಕೊಬೋದ್ಬೇಕಾರ ಸ್ಯಾಡಲ್ ಸ್ಟೇಯಲ್ಲಿ. ಇಲ್ಲಿ ಯಾವ ಕಡೆನಾ ರೈಟಾ? ಹಾಂ ಅರೆ 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 ಏನೋ ಆಯ್ತು ಇವಾಗ. ಯಾಕೆ? ಹಾಂ ಹಾಂ ಈ ಥರ ಮಾಡಿಬಿಟ್ರೆ ನಾವು ಹೆಂಗೆ ಬರೋದು? ಹಾಂ ಗೂಗಲ್ ಮ್ಯಾಪ್. ಹಾಂ ಹಾಂ ಸ್ಟ್ರೈಟಾ? ಈ ಬೆಟ್ಟ ಗುಡ್ಡದಲ್ಲಿ ಈ ಥರ ಕನ್ಫ್ಯೂಷನ್ ಮಾಡಿಸ್ಬಿಟ್ರೆ ಗೂಗಲ್ ಮ್ಯಾಪು ಹೆಂಗೆ ಸಿಗೋ ತಡ್ಕೊಳ್ಳೋದು? ರಾಜ್ ಕೆಳಗೆ ಇಳಿದ್ವಿ ನೋಡಿ, ಇವಾಗ ಇಳಿದ್ವಿ ಅಂದೆ ಬೆಟ್ಟದಿಂದ. ನೆಕ್ಸ್ಟು ನದಿ ಮೇಲೆ ಮಾಡ್ತವ್ರು ನೋಡು ರೋಡು. ನೆಕ್ಸ್ಟ್ ಎಲ್ಲ ಇಲ್ಲಿ ನೋಡಿ ಪಕ್ಕದಲ್ಲೇ ಇದ್ದಾವೆ. ಓ ರಾಂಜ್ ಅಲ್ಲಿ ಮುಂಟ ಯಪ್ಪ, ಅವನು ಯಾರೋ ಹೋದ ಕಣೆ ಕಾರ್. ನಾನು ಇನ್ನೂ ಜಾಸ್ತಿ ಟ್ರಾಫಿಕ್ ಜಾಮ್ ಮಾಡ್ತಾನೆ ನೋಡಿ ಇವಾಗ. ಕಾರ್ನವರು ಬೈಕ್ ಅವ್ರ ಥರ ಆಡ್ತಾರೆ. ತಣ್ಣಗೆ AC ಹಾಕ್ಯಂಡು ಕುತ್ಕೊಳ್ಳೋಣ ಅನ್ನಲ್ಲ ಒಂಚೂರು. ಬೈಯೋಣ ಬೈಯೋಣ, ನಮಗೆ ಬೈಬೇಡ ಮತ್ತೆ, ಕಾರ್ ಅವ್ರಿಗೆ ಮಾತ್ರ ಬೈ. ಹಾಂ ಅದೇ ನೋಡ್ತಾ ಇದ್ದೀನಿ. ಬೈಕ್ ಅಂತ ಇರ್ತಾರೆ ಇವಾಗ ಕಾರವರು. ಬೈಕು ಓಹೋ ಹೋ 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 ಹೋ. ನಾವು ಒಳಗೆ ಬಂದು ಸಾಕ್ಬಿಡವ, ನನಗೆ ಎಳೆಯೋಕ್ಕೆ ಬೇರೆ ಆಗಲ್ಲ. ಯಾವ ನಾವು ನಾರ ನೋಡ್ತೀರನು? ಏನು ಬೇಕಂತ ಅವನಿಗೆ? ಹಬ್ಬಾ ಬೆಂಗಳೂರು ಟ್ರಾಫಿಕ್ಗೋಸ್ಕರ ಬ್ರೋ, ಬೆಂಗಳೂರು ಟ್ರಾಫಿಕ್ಕು ಮಿಸ್ ಮಾಡ್ಕೊಂತೀರ ಅಂತ. ಕ್ಯಾ ಚಾಹಿಯೆ ಸಾರ್? ಏ ಬನ್ರಿ ರೀ, ಏನಾಗಲ್ಲ. ಈ ಕಾರ್ನವರಿಂದನೇ ಮಾಡಿರೋದಾ? ಇಲ್ಲ ಮುಂದೆನೂ ಆಗಿರುತ್ತೆ. ಓ ಇವರಿಂದ ಅಲ್ಲಾಗಿರುತ್ತೆ. ಹೋಗ್ಬೇಡಿ, ಇರ್ರೋ. ಹಾಂ ನನಗ ನಿನಗ? ಹೌದಾ? ಏಟಾಯ್ತಾ? ಸಾರಿ. ಹಾಂ ಶಬಾಷ್, ಈ ಥರ ಬಿಡಬೇಕು. ಆರ್ಮಿಯವರೆಲ್ಲ ಸೈಡಿಗೆ ತಳ್ಳೋಯ್ತಿರ್ಬೇಕಾರೆ ಅರ್ಜೆಂಟ್ ಇದ್ದರೆ. ಅಣ್ಣ ಖಾಲಿ ಇದ್ದಾಗ ನಡಿ. ಇಂಥ ತ್ಯಾಪ್ರುಗಳು ಬೇರೆ ಮಧ್ಯದಲ್ಲಿ ಸತ್ತ.
ಅಣ್ಣ ಸೈಡಿಗೆ ನಿಲ್ಲಿಸಿ ಸ್ನಾನಗಿನ ಮಾಡ್ಕೆ ಬಾ ತೆಗಿ. ಈ ಸ್ಟೆಪ್ರ ಸ್ಟೆಪ್ರ ನನ್ನ ಮಗ ಅವನು. ಹೌದು ಕೋಲ್ಡು ಬನ್ರಿ ರೀ, ಏನೇನೋ ತಡೆದಿದ್ದೀರಂತೆ, ಈಟೇ ತಡೆದಿದ್ದೀರಂತೆ, ಕೋಲ್ಡ್ ತಡೆಯಲ್ವ ರೀ ನೀವು? ಚಳಿ ಕೆಲ್ಸೋಣ, ಹೋಗೋಣ. ಆ ಕಡೆಯಿಂದ ಒಂದೊಂದೇ ಗಾಡಿಗಳು ಬರ್ತಾ ಇರೋದು. ಹಾಂ ಹೌದು, ಯಾವುದು ಬರ್ತಾ ಇಲ್ಲ. ಹಾ ಬೆಂಗಳೂರು ಟ್ರಾಫಿಕ್ ಎಂಥದ್ದು, ಪಹಾಡ್ ಕಾ ಟ್ರಾಫಿಕ್ ಹಿಟ್ಸ್ ಡಿಫ್ರೆಂಟ್. ಹಾಂ ಅದು ಮೋಸ್ಟ್ಲಿ ಕೆಟ್ಟೋಗೈತೆ ಲಾರಿ, ಅದಕ್ಕೆ ಪಾಪ ಏನು ಮಾಡೋಕ್ಕೂ ಆಗಲ್ಲ ಅವರು. ರೋಡ್ ನೋಡಿ ಪಕ್ಕದಾಗ ಅಲ್ಲಿ ಏನು ರೋಡ್ ಮಾಡಿದ್ರೇನು ಒಂದೇ ಒಂದು ಲ್ಯಾಂಡ್ ಸ್ಲೈಡು, ಪುಡಿ ಎಲ್ಲ ಮಾಡೋಕ್ಕೆ ವರ್ಷಗಳು ಬೇಕಾಗಿರ್ತವೆ, ಉದುರೋಕೆ ಒಂದೇ ದಿನ ಸಾಕು. ಎಷ್ಟು ದೂರ ರೆಡ್ ಐತೆ ಅಂತ ಗೊತ್ತಿಲ್ಲರಪ್ಪ. ಇನ್ನು ನೋಡಿದಷ್ಟು ದೂರನೂ ಗಾಡಿಗಳು ಕಾಣಿಸ್ತಾನೆ ಇದ್ದಾವೆ. ನೆಕ್ಸ್ಟ್ ವರ್ಷ ಬರೋದ್ರೊಳಗೆ ಮೋಸ್ಟ್ಲಿ ಆ ರೋಡ್ ಓಪನ್ ಆಗಿರುತ್ತೆ, ಯಾರು ಬರೋದಿದ್ರೆ. ಅಲ್ಲ ನಾವೇ ಬಂದ್ರೂ ಓಪನ್ ಆಗಿರ್ಬೋದು ರೋಡು. ದೇವ್ರೇ ವರ್ಷಕ್ಕೊಂದ್ಸಲ ಲಡಾಖ್ ಬರೋ ಥರ ಮಾಡಪ್ಪ. ಏನು ಹೇಳ್ತೀರಾ? ಪೊಲೀಸ್ ತೋ ಹೇ ಇದರ್, ಪೊಲೀಸ್ ತೋ ಹೇ ಇದರ್. ಹಿಮಾಚಲ್ ಪ್ರದೇಶ್ ಪೊಲೀಸು ಅಲ್ಲ, ಜಮ್ಮು ಕಾಶ್ಮೀರ ಪೊಲೀಸು ಇದ್ರ ಥರ ಇದ್ದಾರೆ ಯೂನಿಫಾರ್ಮ್ ಇವ್ರದ್ದು. ಫಾರಿನ್ ಪೊಲೀಸ್ಗಳು ಇರ್ತಾರಲ್ಲ ಆ ಥರ. ಆ ಯೂನಿಫಾರ್ಮ್ ಕಲರು ನಮ್ಮದು ಯೂನಿಫಾರ್ಮ್ ಕಲರು, ಸ್ಕೂಲ್ ಯೂನಿಫಾರ್ಮು. ಏನು ಗುರು ವ್ಯೂ ಇದು. ಅಲ್ಲೆಲ್ಲ ಬರೀ ಹೈವೇಗಳು ನೋಡಿ ನೋಡಿ ನೋಡಿ, ಬೆಟ್ಟಗಳು ನೋಡಿದ್ರೆ ಏನೋ ಒಂಥರ ಖುಷಿ. ಯಸ್, ವಿ ವಾಂಟೆಡ್ ದಿಸ್ ಓನ್ಲಿ. ಹೌದು, ತಣ್ಣಗೆ ಅನಿಸ್ತೈತಿ ಇವಾಗ. ಅದೇ ಹೇಳಿದ್ದು, ಮತ್ತು ನೆಕ್ಸ್ಟ್ ಅದಕ್ಕೆ ಚಳಿ ಆಗೋದು ಹೋಯ್ತಾ. ಮಧ್ಯಾಹ್ನ 1 ಗಂಟೆ 11 ನಿಮಿಷ ಕರೆಕ್ಟಾಗಿ, ಮಟ್ಟ ಮಧ್ಯಾಹ್ನ. ಶ್ರೀನಗರ್ 89, ಲೇ ಬಂದ್ಬಿಟ್ಟು 512, ಇನ್ನೊಂದು 500 ಐತೆ ಲೇ ನಮಗೆ. ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಇವತ್ತು ಶ್ರೀನಗರ್ ಟು ಲೇ ಹೋಗ್ಬೇಕಿತ್ತು. ಸೊ ಒಂದು 300 ಕಿಲೋಮೀಟರ್ಸ್ ಹಿಂದೆ ಇದೆ.
ರಾಂಜ್ ಅಲ್ಲಿ ನೋಡ್ರಿ, ಅದು ನೋಡಿ ಏನು ಸಖತ್ತಾಗೈತೆ ಅಂದರೆ ಕ್ಯಾಮ್ರಾದಲ್ಲಿ ನೋಡಿದ್ದೆಲ್ಲ ಚೆನ್ನಾಗೈತೆ ಸಖತ್ತಾಗೈತೆ ಅಂತಾರೆ ಅಂತ ಅನ್ಸ್ಬೋದು ತಾನೇ. ಹಾಂ ರಂಜ್ ಎಲ್ಲ ಬೇರೆ ಕಡೆ ಹೋಯ್ತೈತ್ರಿ. ಹೌದಾ, ಇಲ್ಲಿ ನೋಡು ಮ್ಯಾಪ್. ಹ್ಞೂ ಅಲ್ಲೇ ತೋರಿಸ್ತಾ ಇತ್ತಲ್ಲ ಕರೆಕ್ಟಾಗಿ. ಏನೋ ಸರಿಗಿಲ್ಲ ಗೂಗಲ್ ಮ್ಯಾಪ್ದು. ಹಾಂ ಹಾಂ ಮಿಲಿಟ್ರಿ ಅವ್ರ ಟ್ಯಾಂಕರ್ಸ್ ನೋಡ್ರಪ್ಪ, ಅವ್ರು ನಿಂತವ್ರಲ್ಲ ಮೇಲೇ ಹಂಗೆ ಹೊಡಿತಾ ಇರ್ತಾರೆ ಶೂಟು. ಇಲ್ಲಿ ನೋಡಿ, ಇಲ್ಲೂ NSC ಕಮಾಂಡೋಸ್ ನಿಲ್ಸಿದ್ದಾರೆ. ಅಷ್ಟೇ ಏಯ್ ಯಾವುದೋ ಟನಲ್ ಸಿಕ್ತು ಮತ್ತೆ ಪೆಟ್ರೋಲಿಯಂ ಕೆಮಿಕಲ್ ಟ್ಯಾಂಕರ್ಸ್. ಹಾಂ ಆ ಕಡೆ ಹೋಗಂಗಿಲ್ವಾ? ಸಾರಿ, ತಪ್ಪಾಯಿತು. ಹಾಂ ಓಕೆ. ಫೈನಲಿ ಅಲ್ಲಿ ಕಾಣಿಸ್ತಿದ್ದಾವೆ ನೋಡ್ರಪ್ಪ ಸ್ನೋ ಕ್ಯಾಪ್ ಮೌಂಟೇನ್ಸು. ಗೂಸ್ ಬಂಪ್ಸ್ ಬರ್ತೈತೆ ಇಲ್ಲೇ ನಿಜ. ಅಲ್ಲೇ ಅಲ್ಲೇ ಫುಲ್ಲು. ಯಾಕೆ ವಿಡಿಯೋ ಮಾಡ್ತಾ ಇದೆಯಾ? ಹಾಂ ಟ್ರಾಫಿಕ್ ಪೊಲೀಸ್ ಸರ್, ನಮ್ಮನ್ನೇನು ಕೇಳಬೇಡಿ ಸರ್, ನಮ್ದೆಲ್ಲ ಸರಿ ಆಯ್ತು ಸರ್. ಅಲ್ಲೂ ಕಾಣಿಸ್ತೈತೆ ಗುರು ಸ್ನೋ. ಗ್ರೀನ್ ಬೆಟ್ಟದ ಮಧ್ಯದಲ್ಲಿ ಸ್ವಲ್ಪ ಸ್ನೋ ಬಿದ್ದೈತೆ ಒಂದು ಹತ್ರ ಮಾತ್ರ. ಏನು ಕ್ರೇಜಿಯಾಗಿ ಕಾಣಿಸ್ತೈತೆ ಗೊತ್ತಾ? ಈ ಕಡೆ ಫುಲ್ಲು ಸ್ನೋ ಕ್ಯಾಪ್ ಮೌಂಟೇನ್ಸ್ ಕಾಣಿಸ್ತಾ ಇದ್ದಾವೆ. ಕ್ಯಾಮ್ರಾಗೆ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಅವು ಕಣ್ಣಿಗೇನೆ ಇಷ್ಟಿಷ್ಟರಲ್ಲಿ ಕಾಣಿಸ್ತಾ ಇದ್ದಾವೆ. ಫೈನಲಿ ಸ್ನೋ ನೋಡ್ತಾ ಇದ್ದೀನಿ ಲೈಫಲ್ಲಿ ಫಸ್ಟ್ ಟೈಮು. ಆರ್ಮಿ ಕ್ಯಾಂಪ್ಸ್ ಇದೆಲ್ಲ.